ಡಿಸೈನ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಫ್ರೆಂಡ್ಸ್. ಇವತ್ತಿನ ಡಿಸೈನ್ಗೆ ನಾನು ರೆಗ್ಯುಲರ್ ನೀಡಲ್ನ ತೊಗೊಂಡಿದ್ದೀನಿ, ನೀಡಲ್ ನಂಬರ್ 10 0.75 mm. ಮೊದಲಿಗೆ ನಾನು ಲೇಸ್ಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ರೀತಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಆದಮೇಲೆ ಲಾಕ್ನ ಪಕ್ಕದಲ್ಲೇ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಹಾಕಿ ನಾನಿವಾಗ ಚೈನ್ಸ್ ಹಾಕೋತೀನಿ. 1 2 3 4 ಚೈನ್ ಹಾಕ್ಕೊಂಡು ನೋಡಿ ಈ ರೀತಿ ಸ್ಟ್ರೈಟಾಗಿ ನೋಡ್ಕೋತೀನಿ 4 ಚೈನ್ ಎಲ್ಲಿಗೆ ಬರುತ್ತೆ ಅಂತ ಹೇಳಿ. ಅಲ್ಲಿಗೆ ನಾನು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತೀನಿ. 4 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ದಾರ ಮೇಲ್ ಮಾಡಿ ಇದಕ್ಕೆ ಒಂದು ಆ್ಯಂಟಿಕ್ ಬೀಡನ್ನ ನಾನು ತೊಗೊಂಡಿದ್ದೀನಿ. ಸ್ಮಾಲ್ ಸೈಜಲ್ಲಿ ಆ್ಯಂಟಿಕ್ ಬೀಡನ್ನ ತೊಗೊಂಡಿದ್ದೀನಿ. ಬೀಡನ್ನ ಹಾಕಿ ಬೀಡನ್ನ ನಾವು ಲಾಕ್ ಮಾಡ್ಕೋಬೇಕು. ಆಮೇಲೆ ಇದನ್ನು ಈ ರೀತಿ ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೆ ಅಂತ ಹೇಳಿ ಅಲ್ಲಿಗೆ ನಾವು ಬಟ್ಟೆಗೆ ಫಿಕ್ಸ್ ಮಾಡ್ಕೋಬೇಕು. ಸೊ ಇಲ್ಲಿ ಆ್ಯಂಟಿಕ್ ಬೀಡ್ ಇಲ್ಲ ಅಂತ ಅಂದವರು ನಾರ್ಮಲ್ ಕುಚ್ಚು ಬೀಡನ್ನ ಕೂಡ ತೊಗೋಬೋದು, ಹಾಗೆಯೇ ಕ್ರಿಸ್ಟಲ್ ಕೂಡ ಯೂಸ್ ಮಾಡ್ಬೋದು. ಬೀಡನ್ನ ಲಾಕ್ ಮಾಡಿ ಆದಮೇಲೆ ನಾನು ಮತ್ತೆ 4 ಚೈನ್ನ ಹಾಕೋತಾ ಇದ್ದೀನಿ. ಇದು ಕೂಡ ಅಷ್ಟೇ ಈ ರೀತಿ ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೆ ಅಂತ ಹೇಳಿ ಅಲ್ಲಿಗೆ ನಾವು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋಬೇಕು. ಎಲ್ಲೂ ಕೂಡ ಸುಕ್ಕು ಬರಬಾರ್ದು, ಆ ರೀತಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಇವಾಗ ನಾನು ದಾರ ಮೇಲ್ ಮಾಡಿ ಬೀಡನ್ನ ಹಾಕೋತಾ ಇದ್ದೀನಿ. ಸೊ ನಾನು ಆವಾಗಲೇ ಹೇಳ್ದಂಗೆ ನೀವು ಆ್ಯಂಟಿಕ್ ಬೀಡನ್ನೇ ಯೂಸ್ ಮಾಡಬೇಕು ಅಂತ ಏನಿಲ್ಲ, ಇದಕ್ಕೆ ಆಲ್ಟರ್ನೇಟಿವ್ ಆಗಿ ಕೂಡ ನೀವು ಬೀಡನ್ನ ತೊಗೋಬೋದು. ನೋಡಿ ಬೀಡನ್ನ ತೊಗೊಂಡು ಬೀಡನ್ನ ಲಾಕ್ ಮಾಡಿಕೊಂಡು ಆಮೇಲೆ ಇದನ್ನು ಲೇಸ್ಗೆ ಫಿಕ್ಸ್ ಮಾಡ್ಕೊಳ್ಳೋಣ. ಸೊ ನಾನು ಆ್ಯಂಟಿಕ್ ಬೀಡೇ ಯೂಸ್ ಮಾಡಿದ್ದೀನಿ, ನೀವು ಅದನ್ನೇ ಯೂಸ್ ಮಾಡಬೇಕು ಅಂತ ಏನಿಲ್ಲ. ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಕುಚ್ಚು ಬೀಡ್ಸ್ ಬರುತ್ತೆ, ಕ್ರಿಸ್ಟಲ್ ಬೀಡ್ ಕೂಡ ಬರುತ್ತೆ, ನಿಮಗೆ ಪರ್ಲಲ್ಲಿ ಬೀಡ್ ಕೂಡ ಸಿಗುತ್ತೆ, ವೈಟ್ ಪರ್ಲಲ್ಲಿ, ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ನೋಡಿ ಬೀಡ್ ಹಾಕಿ ಆದಮೇಲೆ ನಾನು ಮತ್ತೆ 4 ಚೈನ್ ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ. 4 ಚೈನ್ ಹಾಕಿ ಲಾಕ್ ಮಾಡಿದ್ಮೇಲೆ ಮತ್ತೆ ನಾನು ಬೀಡನ್ನ ಹಾಕೋತಾ ಇದ್ದೀನಿ. ಸೊ ಫ್ರೆಂಡ್ಸ್ ಇವತ್ತಿನ ಡಿಸೈನ್ಗೆ ಬೇಸ್ ಲೈನ್ ಇದೇ ರೀತಿ ಬರುತ್ತೆ. ಅಂದರೆ ಒಂದು ಬೀಡನ್ನ ಹಾಕೋತೀವಿ, ಒಂದು ಸತಿ 4 ಚೈನ್ನ ಹಾಕೋತೀವಿ. ಇದೇ ಥರ ಕಂಪ್ಲೀಟಾಗಿ ಇವತ್ತಿನ ಡಿಸೈನ್ಗೆ ಬೇಸ್ ಲೈನನ್ನು ನಾವು ಮಾಡ್ತಾ ಹೋಗಬೇಕು. ಒಂದು ಬೀಡು ಹಾಗೆ 4 ಚೈನು. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಸ್ಟಾರ್ಟಿಂಗಲ್ಲೂ ಕೂಡ ನಾವು 4 ಚೈನ್ನ ಹಾಕಿದ್ದೀವಿ, ಎಂಡಿಂಗಲ್ಲೂ ಕೂಡ 4 ಚೈನ್ ಹಾಕೋ ರೀತಿಯೇ ಮಾಡ್ಕೋಬೇಕು. ಇನ್ ಕೇಸ್ ಸ್ಟಾರ್ಟಿಂಗಲ್ಲಿ ನಾವು ಬೀಡನ್ನ ಹಾಕಿದರೆ ಎಂಡಿಂಗಲ್ಲೂ ಕೂಡ ಬೀಡನ್ನ ಬರೋ ಥರ ವರ್ಕ್ ಮಾಡ್ಕೋಬೇಕು. ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ 4 ಚೈನ್ ಹಾಕಿರೋದ್ರಿಂದ ಎಂಡಿಂಗಲ್ಲೂ ಅಷ್ಟೇ 4 ಚೈನ್ ಹಾಕೋ ರೀತಿ ನಾನು ವರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಇದೇ ಥರ ಕಂಪ್ಲೀಟ್ ಬೇಸ್ ಲೈನು ಪೂರ್ತಿ ಎಂಡ್ವರೆಗೂ ಮಾಡ್ಕೋಬೇಕು, ಎಲ್ಲೂ ಕೂಡ ಸುಕ್ಕು ಬರಬಾರ್ದು, ನೀಟಾಗಿ ಮಾಡ್ಕೋಬೇಕು. ಸೊ ನೋಡಿ ಇಲ್ಲಿ 4 ಚೈನು ಒಂದು ಬೀಡು ಹಾಕೊಂಡಾದಮೇಲೆ ನಾನಿವಾಗ ಕಂಪ್ಲೀಟ್ ಎಂಡ್ವರೆಗೂ ಮಾಡ್ಕೊಂಡಿದ್ದೀನಿ. ಇವಾಗ ಏನು ಮಾಡ್ತೀನಿ ಅಂದರೆ ನಾನು 2 ಚೈನ್ನ ಹಾಕೋತೀನಿ. 1 2 ಚೈನ್ ಹಾಕ್ಕೊಂಡು ನಾನಿವಾಗ ಲೇಸ್ನ ರಿವರ್ಸ್ ಮಾಡ್ಕೋತೀನಿ. ರಿವರ್ಸ್ ಮಾಡಿ ಆದಮೇಲೆ ಇವಾಗ ಏನು ಮಾಡ್ತೀನಿ ಅಂದರೆ ಫಸ್ಟ್ 4 ಚೈನ್ ಇದೆ ಅಲ್ವಾ, ಇದರೊಳಗಡೆಗೆ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ಇಲ್ಲಿ 4 ಚೈನ್ ಇದೆ ಅಲ್ವಾ, ಈ 4 ಚೈನ್ನ ಗ್ಯಾಪ್ನ ಒಳಗಡೆಗೆ ಡಬಲ್ ಕ್ರೋಶೆನ ಮಾಡ್ಕೋತೀನಿ. 2ರಲ್ಲಿ 1, ಲಾಸ್ಟಲ್ಲಿ ಕೊನೆ ಲೂಪ್ ಇದೆ ಅಲ್ವಾ, ಈ 2 ಕೂಡ 1 ಮಾಡ್ಕೋಬೇಕು. ಮತ್ತು ಇವಾಗ ಸೂಜಿ ಮೇಲೆ ದಾರ ತಗೊಂಡು ನಾನು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತೀನಿ. ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಡಬಲ್ ಕ್ರೋಶೆ ಸ್ಟಿಚ್ನ ಯಾವ ರೀತಿ ಮಾಡೋದು ಅಂತ ಹೇಳಿ. ಸೊ ಹಾಗಾಗಿ ನಾನು ಸ್ವಲ್ಪ ಫಾಸ್ಟಾಗೇ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ 2 ಆಗಿದೆ. ಇವಾಗ 3ನೇ ಡಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ನೋಡಿ 2ರಲ್ಲಿ 1 ಮತ್ತು 2ರಲ್ಲಿ 1, 3 ಡಬಲ್ ಕ್ರೋಶೆ ಮಾಡ್ಕೊಂಡಾದಮೇಲೆ ನಾನಿವಾಗ 3 ಚೈನ್ಗಳನ್ನ ಹಾಕೋತಾ ಇದ್ದೀನಿ. 2 3 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ತಗೊಂಡು ಮತ್ತೆ ಸೇಮ್ ಅದೇ 4 ಚೈನ್ನ ಗ್ಯಾಪ್ನ ಒಳಗಡೆಗೆ 3 ಡಬಲ್ ಕ್ರೋಶೆಗಳನ್ನ ಮಾಡ್ಕೋತೀನಿ. ಸೊ ಫ್ರೆಂಡ್ಸ್ ಆದಷ್ಟು ಗಮನ ಇಟ್ಟು ನೋಡ್ಕೊಳ್ಳಿ, ಡಬಲ್ ಕ್ರೋಶೆಗಳೆಲ್ಲ ಈವನ್ನಾಗಿ ಬರಬೇಕು ನಮಗೆ. ಅಂದರೆ ಲೆಂತ್ ಒಂದೇ ಲೆಂತಲ್ಲಿ ಇರಬೇಕು, ಅಂದರೆ ಉದ್ದ ಅಂತ ಹೇಳ್ತೀವಲ್ಲ, ಒಂದು ಡಬಲ್ ಕ್ರೋಶೆನ ಚಿಕ್ಕದಾಗಲಿ ಒಂದು ಡಬಲ್ ಕ್ರೋಶೆನ ದೊಡ್ಡದಾಗಲಿ ಮಾಡ್ಕೋಬಾರ್ದು, ಲೆವೆಲ್ನ ಕರೆಕ್ಟಾಗಿ ನಾವು ಮಾಡ್ತಾ ಹೋಗಬೇಕು. ಮತ್ತು ಇವಾಗ ಇನ್ನೂ ಒಂದು ಡಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ 2ನೇ ಡಬಲ್ ಕ್ರೋಶೆ ಮಾಡಿ ಆಯಿತು. ಇವಾಗ ನಾನು 3ನೇ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ 4 ಚೈನ್ನ ಗ್ಯಾಪ್ನ ಒಳಗಡೆಗೆ ಮೊದಲು 3 ಡಬಲ್ ಕ್ರೋಶೆ ಬರುತ್ತೆ, ಆಮೇಲೆ 3 ಚೈನು, ಆಮೇಲೆ 3 ಡಬಲ್ ಕ್ರೋಶೆ. ಸೊ ನೋಡಿ ಇದು ಈ ರೀತಿ ಬರುತ್ತೆ, ನೋಡ್ತಾ ಇರ್ಬೋದು ನೀವು. ಫಸ್ಟು 3 ಡಬಲ್ ಕ್ರೋಶೆ, 3 ಚೈನು, 3 ಡಬಲ್ ಕ್ರೋಶೆ, ಈ ರೀತಿ ಬರುತ್ತೆ. ಇವಾಗ ಏನು ಮಾಡ್ತೀನಿ ಅಂತ ಅಂದರೆ ಇಲ್ಲಿ ನೆಕ್ಸ್ಟ್ ಬೀಡ್ ಇದೆ ಅಲ್ವಾ, ಬೀಡ್ನ ಮೇಲೆ ಯಾವುದೇ ರೀತಿ ನಾನು ಚೈನ್ನ ಹಾಕ್ಕೊಳ್ಳೋದೇ ನೆಕ್ಸ್ಟ್ 4 ಚೈನ್ ಇದೆ ಅಲ್ವಾ, ಇಲ್ಲಿಗೆ ನಾನು ವರ್ಕ್ ಮಾಡ್ಕೋತೀನಿ.
ನಾವು ಯಾವಾಗಲೂ ಡಿಸೈನ್ ಮಾಡಬೇಕಾದ್ರೆ ಬೀಡ್ನ ಮೇಲೆ ಚೈನ್ ಹಾಕಿ ನೆಕ್ಸ್ಟ್ 4 ಚೈನ್ಗೆ ವರ್ಕ್ ಮಾಡ್ಕೋತೀವಿ. ಸೊ ಇಲ್ಲಿ ನಾನು ಯಾವುದೇ ರೀತಿ ಚೈನ್ ಹಾಕ್ಕೊಂಡಿಲ್ಲ, ಡೈರೆಕ್ಟಾಗಿ ಇಲ್ಲಿಂದಾನೇ ನಾನು ನೆಕ್ಸ್ಟ್ 4 ಚೈನ್ನ ಗ್ಯಾಪ್ನ ಒಳಗಡೆಗೆ ಡಬಲ್ ಕ್ರೋಶೇನ ವರ್ಕ್ ಮಾಡ್ಕೋತಾ ಇದ್ದೀನಿ. ಯಾವುದೇ ರೀತಿ ಚೈನ್ ಹಾಕಿಲ್ಲ, ಕಂಪ್ಲೀಟ್ ರನ್ನಿಂಗಲ್ಲೇ ನಾನು ಮಾಡ್ತಾ ಇರೋದು. ಇಲ್ಲೂ ಅಷ್ಟೇ 3 ಡಬಲ್ ಕ್ರೋಶೇನ ಫಸ್ಟ್ ನಾನು ವರ್ಕ್ ಮಾಡ್ಕೋತೀನಿ. 2ರಲ್ಲಿ 1 ಮತ್ತು 2ರಲ್ಲಿ 1. ಸೊ 2 ಡಬಲ್ ಕ್ರೋಶೆಗಳನ್ನ ಮಾಡಿ ಆಯಿತು. ಇವಾಗ ನಾನು 3ನೇ ಡಬಲ್ ಕ್ರೋಶೇನ ವರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ಫ್ರೆಂಡ್ಸ್, ಯಾರಿಗಾದರೂ ಸೀರೆ ಕುಚ್ಚು ಕಲಿಯೋದಕ್ಕೆ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ. ಸೊ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆನ್ಲೈನ್ ಕ್ಲಾಸಸ್ ಹಾಗೆ ಆಫ್ಲೈನ್ ಕ್ಲಾಸಸ್ ಎರಡೂ ಕೂಡ ಇದೆ. ನಿಮ್ಗೆ ಯಾವ ರೀತಿ ಕ್ಲಾಸ್ ಬೇಕೋ ಆ ಥರ ಕ್ಲಾಸ್ನ ಚೂಸ್ ಮಾಡಿಕೊಂಡು ನೀವು ಕೂಡ ಸೀರೆ ಕುಚ್ಚನ್ನ ಈಸಿಯಾಗಿ ಕಲ್ತ್ಕೋಬೋದು. ನೋಡಿ, ಮತ್ತೆ ಇವಾಗ ನಾನು 3 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡಿಕೊಂಡೆ. ಇವಾಗ 3 ಚೈನ್ ಹಾಕೋತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ಸೇಮ್ 4 ಚೈನ್ನ ಗ್ಯಾಪ್ನ ಒಳಗಡೆಗೆ ಮತ್ತೆ 3 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋತಾ ಇದ್ದೀನಿ. 2ರಲ್ಲಿ 1 ಮತ್ತು 2ರಲ್ಲಿ 1. ಆದಷ್ಟು ನಾವು ಪ್ರೀವಿಯಸ್ ಏನು ಡಬಲ್ ಕ್ರೋಶೆ ಮಾಡಿರ್ತೀವಿ ಅಲ್ವಾ, ಅದಕ್ಕೆ ಯಾವುದೇ ಕಾರಣಕ್ಕೂ ನೀಡಲ್ನ ಟಚ್ ಮಾಡಬಾರ್ದು. 4 ಚೈನ್ಗೆ ನೆಕ್ಸ್ಟ್ ಆಗಿ ನಾವು ಮಾಡ್ತಾ ಹೋಗಬೇಕು. ಒಂದಕ್ಕೊಂದು ಡಬಲ್ ಕ್ರೋಶೆಗಳಿಗೆ ನೀಡಲ್ನ ನಾವು ಟಚ್ ಮಾಡಿದ್ರೆ ಅಷ್ಟು ನೀಟಾಗಿ ಬರೋದಿಲ್ಲ, ಎಳ್ಕೊಂಡಂಗೆ ಕಾಣಿಸುತ್ತೆ. ಸೊ ಹಾಗಾಗಿ 1 ಆಫ್ಟರ್ 1 ನಾವು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ನೋಡಿ, 1 ಡಬಲ್ ಕ್ರೋಶೆ ಮಾಡಿ ಆಯಿತು. ಮತ್ತು ಇವಾಗ 2 ಡಬಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು. ಸೇಮ್ 4 ಚೈನ್ ಇದೆ ಅಲ್ವಾ, ಅದೇ 4 ಚೈನ್ನ ಗ್ಯಾಪ್ನ ಒಳಗಡೆಗೆ. ಮತ್ತು ಇವಾಗ ಇನ್ನೂ 1 ಡಬಲ್ ಕ್ರೋಶೆ, 2ರಲ್ಲಿ 1 ಮತ್ತು 2ರಲ್ಲಿ 1. ನೋಡಿ, ಇಲ್ಲೂ ಅಷ್ಟೇ 3 ಡಬಲ್ ಕ್ರೋಶೆ, 3 ಚೈನು, 3 ಡಬಲ್ ಕ್ರೋಶೆ ಮಾಡಿದ್ದೀನಿ. ಇವಾಗ ನಾನು ಸೂಜಿ ಮೇಲೆ ದಾರ ತಗೊಂಡು ಡೈರೆಕ್ಟಾಗಿ ನೆಕ್ಸ್ಟ್ 4 ಚೈನ್ನ ಗ್ಯಾಪ್ನ ಒಳಗಡೆಗೆ ಸೇಮ್ 3 ಡಬಲ್ ಕ್ರೋಶೆ, 3 ಚೈನು, 3 ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತೀನಿ. ಸೊ ಇದೇ ರೀತಿ ಪೂರ್ತಿ ಎಂಡ್ವರೆಗೂ ನಾವು ಮಾಡ್ತಾ ಹೋಗಬೇಕು. ಫುಲ್ಲು ಎಂಡ್ವರೆಗೂ ಮಾಡಿ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ನಾನು ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್, ಇದು ಎಂಡ್ವರೆಗೂ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಸೊ ಇಷ್ಟೊತ್ತು ರಿವರ್ಸ್ ಸೈಡಿಂದ ವರ್ಕ್ ಮಾಡಿದ್ದು ನಾನು. ಇವಾಗ ನಾನು 2 ಚೈನ್ ಹಾಕಿ ದಾರಾನ ಕಟ್ ಮಾಡ್ಕೋತೀನಿ. ಸೊ ಬೀಡು ಮತ್ತು ಚೈನ್ ಏನು ಹಾಕಿದ್ವಿ ಅಲ್ವಾ, ಅದು ಸೀದಾ ಸೈಡಿಂದ ಮಾಡ್ಕೊಬೇಕು. ಹಾಗೆಯೇ ಟರ್ನ್ ಮಾಡಿಕೊಂಡು ಇವಾಗ ನಾನು 3 ಡಬಲ್ ಕ್ರೋಶೆ, 3 ಚೈನು, 3 ಡಬಲ್ ಕ್ರೋಶೆ ಮಾಡಿದೆ ಅಲ್ವಾ, ಅದನ್ನು ಸೀರೆ ಟರ್ನ್ ಮಾಡಿಕೊಂಡು ಮಾಡ್ಕೋಬೇಕು. ಸೊ ಇದು ರಿವರ್ಸ್ ಸೈಡಿಂದ ಈ ರೀತಿ ಕಾಣಿಸುತ್ತೆ ನಮಗೆ. ಇದನ್ನೇ ನಾವು ಫ್ರಂಟ್ ಸೈಡಲ್ಲಿ ನೋಡಿದ್ರೆ ಅದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತೆ, ಅಂದರೆ ಸ್ವಲ್ಪ ಎಂಬೋಸ್ ಆಗಿ ಕಾಣಿಸುತ್ತೆ ರಿವರ್ಸ್ ಆಗಿ. ಸೊ ಫ್ರಂಟಲ್ಲಿ ಕೂಡ ನಾನು ತೋರಿಸ್ತೀನಿ ನಿಮಗೆ. ನೋಡಿ, ಫ್ರಂಟಲ್ಲಿ ಈ ರೀತಿ ಕಾಣಿಸುತ್ತೆ. ನೋಡಿ, ಈ ರೀತಿ ಎಂಬೋಸ್ ಆಗಿ ಕಾಣಿಸುತ್ತೆ ಡಬಲ್ ಕ್ರೋಶೆಗಳೆಲ್ಲ. ಸೊ ಬನ್ನಿ ಇವಾಗ ನೆಕ್ಸ್ಟ್ ಲೇಯರ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನೆಕ್ಸ್ಟ್ ಲೇಯರ್ ಮಾಡೋದಕ್ಕೆ ನಾನು ಮತ್ತೆ ಸೀದಾ ಸೈಡ್ಗೆ ಲೇಸ್ನ ತಗೊಂಡಿದ್ದೀನಿ. ಅಂದರೆ ನಾವು ಸ್ಟಾರ್ಟ್ ಮಾಡಿದ್ವಲ್ಲ ಅಲ್ಲಿಗೆ ನಾನು ಲೇಸ್ನ ಟರ್ನ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಇನ್ನೊಂದು ಕಲರ್ ದಾರ ತಗೊಂಡು ಕೊನೆಯಲ್ಲಿ ಏನು ಡಬಲ್ ಕ್ರೋಶೆ ಇದೆ ಅಲ್ವ, ಅಂದರೆ ಫಸ್ಟ್ ಡಬಲ್ ಕ್ರೋಶೆ, ನಾವು ರಿವರ್ಸಿಂದ ಬಂದರೆ ಕೊನೆ ಡಬಲ್ ಕ್ರೋಶೆ ಆಗುತ್ತೆ. ಇವಾಗ ಸ್ಟಾರ್ಟಿಂಗಿಂದ ಬರ್ತಾ ಇರೋದಲ್ವಾ, ಸೊ ಮೊದಲನೇ ಡಬಲ್ ಕ್ರೋಶೆ ಆಗುತ್ತೆ. ಮೊದಲನೇ ಡಬಲ್ ಕ್ರೋಶೆ ಮೇಲೆ ಬರೋ ಚೈನ್ಗೆ ನಾನು ನೋಡಿ, ಇಲ್ಲಿ ಚೈನ್ ಥರ ಕಾಣಿಸ್ತಾ ಇದೆ ಅಲ್ವಾ, ಈ ಚೈನ್ಗೆ ನಾನು ಇನ್ನೊಂದು ಕಲರ್ ದಾರಾನ ತಗೊತಾ ಇದ್ದೀನಿ. ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ ಆದಮೇಲೆ ಇವಾಗ ನಾವು ನೆಕ್ಸ್ಟು ಡಬಲ್ ಕ್ರೋಶೆ ಮೇಲೆ ಬೇಕಂದರೆ 1 ಸಿಂಗಲ್ ಕ್ರೋಶೆ ಹಾಕೋಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಚೈನ್ ಹಾಕೋಬೋದು. 1 2 ಚೈನ್ ಹಾಕ್ಕೊಂಡು ನೋಡಿ, ಇಲ್ಲಿ 3 ಡಬಲ್ ಕ್ರೋಶೆ, 3 ಚೈನ್ ಹಾಕಿದ್ವಿ ಅಲ್ವಾ, ಆ 3 ಚೈನ್ನ ಗ್ಯಾಪ್ನ ಒಳಗಡೆಗೆ 2 ಚೈನ್ನ ನಾನು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಆದಮೇಲೆ ಇವಾಗ ನಾವು 2 ಚೈನ್ ಹಾಕೋಬೇಕು. 1 2 2 ಚೈನ್ ಹಾಕಿ ಸೂಜಿ ಮೇಲೆ ದಾರ ತಗೊಂಡು ಸೇಮ್ 3 ಚೈನ್ನ ಗ್ಯಾಪ್ಗೆ ನಾನು ಡಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. 2ರಲ್ಲಿ 1 ಮತ್ತು 2ರಲ್ಲಿ 1. ಮತ್ತು ಇವಾಗ ಸೇಮ್ 3 ಚೈನ್ನ ಗ್ಯಾಪ್ನ ಒಳಗಡೆಗೆ ಇನ್ನೂ 1 ಡಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ಸೊ 2 ಚೈನ್ ಹಾಕಿ 2 ಡಬಲ್ ಕ್ರೋಶೆಟ್ಸ್ನ ಮಾಡಿಕೊಂಡೆ. ಆದಷ್ಟು ನೀಟಾಗಿ ವರ್ಕ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಕೂಡ ಹೆಚ್ಚು ಕಡಿಮೆ ಆದರೆ ಡಿಸೈನ್ ಲುಕ್ಕೇ ಹೊಟ್ಟೋಗುತ್ತೆ ನಮಗೆ. ನೋಡಿ, 2ನೇ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. 2 ಡಬಲ್ ಕ್ರೋಶೆಗಳನ್ನ ಮಾಡಿ ಆದಮೇಲೆ ಮತ್ತೆ ನಾನು 2 ಚೈನ್ನ ಹಾಕೋತಾ ಇದ್ದೀನಿ. 2 ಚೈನ್ ಹಾಕ್ಕೊಂಡು ಸೇಮ್ ಇಲ್ಲಿ 3 ಚೈನ್ನ ಗ್ಯಾಪ್ ಇತ್ತಲ್ವ, ಇದರೊಳಗಡೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ ಇದು ಲೈಟಾಗಿ ಪೆಟಲ್ ರೀತಿ ನಮಗೆ ಫಾರ್ಮ್ ಆಗುತ್ತೆ. ಮತ್ತು ಇವಾಗ 2 ಚೈನ್ ಹಾಕೋತಾ ಇದ್ದೀನಿ. 2 ಚೈನ್ ಹಾಕಿ ಇವಾಗ ಸೇಮ್ ನಾವೇನು 3 ಚೈನ್ ಗ್ಯಾಪ್ ಒಳಗಡೆ ಆವಾಗಲೇ 2 ಡಬಲ್ ಕ್ರೋಶೆ ವರ್ಕ್ ಮಾಡಿದ್ವಿ ಅಲ್ವಾ, ಅದೇ ಥರ ಮತ್ತೆ 2 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕು. 2ರಲ್ಲಿ 1 ಮತ್ತು 2ರಲ್ಲಿ 1. ಮತ್ತು ಇವಾಗ ಇನ್ನೂ 1 ಡಬಲ್ ಕ್ರೋಶೆನ ಸೇಮ್ 3 ಚೈನ್ನ ಗ್ಯಾಪ್ನ ಒಳಗಡೆಗೆ ನಾನು ವರ್ಕ್ ಮಾಡ್ಕೋತಾ ಇದ್ದೀನಿ.
2 ಚೈನ್ ಹಾಕಿ 2 ಡಬಲ್ ಕ್ರೋಶೆ ಮಾಡಿ ಆಯಿತು. ಇವಾಗ ಮತ್ತೆ 2 ಡಬಲ್ ಕ್ರೋಶೆನ ವರ್ಕ್ ಮಾಡಿಕೊಂಡು ಅದೇ 3 ಚೈನ್ನ ಗ್ಯಾಪ್ನ ಒಳಗಡೆಗೆ ಲಾಕ್ ಮಾಡ್ಕೋತೀನಿ. ಸೊ 2 ಪೆಟಲ್ ಬರೋ ರೀತಿ ನಾವು ವರ್ಕ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಇದು ಈ ರೀತಿ ಕಾಣಿಸುತ್ತೆ ನಮಗೆ. ಇವಾಗ ಏನು ಮಾಡ್ತೀನಿ ಅಂದರೆ 2 ಚೈನ್ ಹಾಕ್ಕೊಂಡು ಇಲ್ಲಿ ಬೀಡ್ನ ಮೇಲೆ ಸ್ವಲ್ಪ ಇಲ್ಲಿ ಗ್ಯಾಪ್ ಇದೆ ಅಲ್ವಾ, ಈ ಗ್ಯಾಪ್ಗೆ ನಾನು 2 ಚೈನ್ನ ಲಾಕ್ ಮಾಡ್ಕೋತೀನಿ. ಅಂದರೆ 3 ಡಬಲ್ ಕ್ರೋಶೆ ಆದಮೇಲೆ ನೆಕ್ಸ್ಟ್ 4 ಚೈನ್ಗೆ 3 ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ. ಸೊ 2ಕ್ಕೂ ಜಾಯಿಂಟಲ್ಲಿ ಈ ರೀತಿ ಗ್ಯಾಪ್ ಇರುತ್ತಲ್ವ, ಅಲ್ಲಿಗೆ ನಾವು 2 ಚೈನ್ನ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಆದಮೇಲೆ ಮತ್ತೆ ಇವಾಗ 2 ಚೈನ್ ಹಾಕ್ಕೊಂಡು ನೆಕ್ಸ್ಟು 3 ಚೈನ್ ಇತ್ತಲ್ವಾ, ನೋಡಿ ಇಲ್ಲಿಗೆ ನಾನು 2 ಚೈನ್ನ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿ ಆದಮೇಲೆ ಇವಾಗ ಮತ್ತೆ ನಾನು 2 ಚೈನ್ ಹಾಕೋತೀನಿ. ಫ್ರೆಂಡ್ಸ್, ಆದಷ್ಟು ವಿಡಿಯೋನ ನೋಡ್ತಾನೆ ನೀವು ಡಿಸೈನ್ನ ಪ್ರಾಕ್ಟೀಸ್ ಮಾಡಿದ್ರೆ ಎಕ್ಸಾಕ್ಟಾಗಿ ಬರುತ್ತೆ ನಿಮಗೆ. ಅರ್ಧ ಸ್ಕಿಪ್ ಮಾಡಿ ನೋಡಿದ್ರೆ ಅಷ್ಟು ನೀಟಾಗಿ ಬರೋದಿಲ್ಲ. ನೋಡಿ, 2 ಚೈನ್ ಹಾಕ್ಕೊಂಡು ಮತ್ತೆ ಇವಾಗ 2 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ತಾಯಿದ್ದೀನಿ. ಇಲ್ಲಿ 3 ಚೈನ್ನ ಗ್ಯಾಪ್ ಇದೆ ಅಲ್ವಾ, ಇಲ್ಲಿಗೆ 2ರಲ್ಲಿ 1 ಮತ್ತು 2ರಲ್ಲಿ 1. ಮತ್ತು ಇವಾಗ ಇನ್ನೂ 1 ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. 2 ಚೈನ್ ಹಾಕಿ ಆದಮೇಲೆ 2 ಡಬಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು. 2 ಡಬಲ್ ಕ್ರೋಶೆ ಆದಮೇಲೆ ಮತ್ತೆ 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಹಾಕಿ ಅದೇ ಚೈನ್ನ ಒಳಗಡೆಗೆ ಲಾಕ್ ಮಾಡ್ಕೋಬೇಕು. ಅಂದರೆ 3 ಚೈನ್ ಇತ್ತಲ್ವ, ಅದೇ 3 ಚೈನ್ನ ಒಳಗಡೆಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಆದಮೇಲೆ ಮತ್ತೆ 2 ಚೈನ್ ಹಾಕ್ಕೊಳ್ಳಿ. ಸೊ 1 ಪೆಟಲ್ನ ಮಾಡಿ ಆಗಿದೆ. ಮತ್ತೆ ನಾನು 2 ಚೈನ್ ಹಾಕ್ಕೊಂಡು 2 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋತೀನಿ. ಸೇಮ್ ಅಲ್ಲಿ 3 ಚೈನ್ನ ಗ್ಯಾಪ್ ಇದೆ ಅಲ್ವಾ, ಅದರೊಳಗಡೆಗೆ 2 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋತಾ ಇದ್ದೀನಿ. 1 ಡಬಲ್ ಕ್ರೋಶೆ ಮಾಡಿ ಆಯಿತು. ಇವಾಗ ಇನ್ನೊಂದು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. 2 ಡಬಲ್ ಕ್ರೋಶೆ ಮಾಡಿ ಆಯಿತು. ಇವಾಗ ನಾನು 2 ಚೈನ್ ಹಾಕ್ಕೊಂಡು ಸೊ ಅದೇ 3 ಚೈನ್ನ ಗ್ಯಾಪ್ ಏನಿತ್ತಲ್ವಾ, ನೋಡಿ ಈ ಗ್ಯಾಪ್ನ ಒಳಗಡೆಗೆ 2 ಚೈನ್ನ ನಾನು ಲಾಕ್ ಮಾಡ್ತಾಯಿದ್ದೀನಿ. ಸೊ ಇದು 3 ಚೈನ್ನ ಗ್ಯಾಪ್ನ ಒಳಗಡೆಗೆ ಈ ರೀತಿ ಫಿಲ್ ಆಗುತ್ತೆ. ಇವಾಗ ಮತ್ತೆ 2 ಚೈನ್ ಹಾಕ್ಕೊಂಡು ಬೀಡ್ನ ಮೇಲೆ ಏನು ಗ್ಯಾಪ್ ಇರುತ್ತೆ ಅಲ್ವಾ, ಸೊ ನೋಡಿ ಇಲ್ಲಿ ಈ ರೀತಿ ಗ್ಯಾಪ್ ಕಾಣಿಸುತ್ತಲ್ಲ, ಈ ಗ್ಯಾಪ್ಗೆ ನಾವು ಲಾಕ್ ಮಾಡ್ಕೋಬೇಕು. 2 ಚೈನ್ ಹಾಕಿನೇ ನಾವು ಲಾಕ್ ಮಾಡ್ಕೋಬೇಕು. ಡೈರೆಕ್ಟಾಗಿ ಲಾಕ್ ಮಾಡಿಕೊಂಡ್ರೆ ನೀಟಾಗಿ ಬರೋದಿಲ್ಲ. ನೋಡಿ, ಇದು 2 ಆರ್ಚ್ಗಳು ಕಂಪ್ಲೀಟ್ ಆಗಿದೆ. ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ. ತುಂಬ ಟೈನಿ ಆರ್ಚ್ಗಳ ಥರ ಬರುತ್ತೆ. ಯಾರೆಲ್ಲ ಬಾರ್ಡರ್ ಥರ ಡಿಸೈನ್ ಮಾಡಿಸ್ಕೋಬೇಕು ಅಂತ ಇಷ್ಟಪಡ್ತಾರಲ್ವ, ಅಂಥವರಿಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ ಡಿಸೈನ್ ಇದು. ಮತ್ತು ಇವಾಗ 2 ಚೈನ್ ಹಾಕ್ಕೊಂಡು ನೆಕ್ಸ್ಟ್ 3 ಚೈನ್ಗೆ ಲಾಕ್ ಮಾಡ್ಕೋಬೇಕು ನಾವು. ನೋಡಿ, ಇಲ್ಲಿಗೆ ಲಾಕ್ ಮಾಡಿಕೊಂಡು ಮತ್ತೆ ಇವಾಗ 2 ಪೆಟಲ್ಸ್ನ ವರ್ಕ್ ಮಾಡ್ಕೋಬೇಕು ನಾವು. ಫ್ರೆಂಡ್ಸ್, ಆದಷ್ಟು ಗಮನ ಇಟ್ಕೊಳ್ಳಿ. 3 ಚೈನ್ನ ಗ್ಯಾಪ್ನ ಒಳಗಡೆಗೆ 2 ಪೆಟಲ್ಸ್ನ ನಾವು ವರ್ಕ್ ಮಾಡ್ಕೋತಾ ಇರೋದು. 2 ಪೆಟಲ್ಸ್ನ ವರ್ಕ್ ಮಾಡಿಕೊಂಡು ನೆಕ್ಸ್ಟು 3 ಚೈನ್ಗೆ ನಾವು ಮೂವ್ ಆಗಬೇಕಾದ್ರೆ 2 ಚೈನ್ ಹಾಕಿ ಲಾಕ್ ಮಾಡಿಕೊಂಡ್ರೆ ನಾವು ಮೂವ್ ಮಾಡ್ಕೋಬೇಕಾಗತ್ತೆ. ಯಾರಿಗೆಲ್ಲ ಸೀರೆ ಕುಚ್ಚು ಕಟ್ಟಿಸ್ಕೊಳ್ಳೋದಕ್ಕೆ ಇಷ್ಟ ಇರೋದಿಲ್ಲ ಅಲ್ವಾ, ಅಂದರೆ ಕುಚ್ಚುಗಳನ್ನ ಹಾಕೊಳ್ಳೋಕ್ಕೆ ಇಷ್ಟ ಇರೋದಿಲ್ಲ, ಬಟ್ ಡಿಸೈನು ಇಷ್ಟ ಇರುತ್ತೆ. ಸೊ ಅಂಥವ್ರು ಇದನ್ನು ನೀವು ಟ್ರೈ ಮಾಡ್ಬೋದು. ಕುಚ್ಚೇ ಬರೋದಿಲ್ಲ ಈ ಡಿಸೈನ್ಗೆ. ನೀವು ಬೇಕು ಅಂದರೆ ಕುಚ್ಚು ಹಾಕೋಬೇಕು ಅಂದರೆ ಬೀಡ್ನ ಮೇಲೆ ಏನು ಗ್ಯಾಪ್ ಇದೆ ಅಲ್ವಾ, ಅಲ್ಲಿಗೆ ಬೇಕಾದ್ರೆ 1 ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ನೀವು ಕುಚ್ಚುಗಳನ್ನ ಹಾಕೋಬೋದು. ಇಲ್ಲ ಅಂದರೆ ಲೀಫ್ ಬೀಡು, ಇವಾಗ ಹ್ಯಾಂಗಿಂಗ್ಸಲ್ಲಿ ಬೀಡ್ಗಳು ಬಂದಿದೆ, ಸೊ ಆ ರೀತಿ ಬೀಡ್ಗಳನ್ನ ಕೂಡ ನೀವು ಹಾಕೋಬೋದು. ತುಂಬ ಜನ ಕುಚ್ಚೇ ಬೇಡ, ಆ ರೀತಿ ಡಿಸೈನ್ ಮಾಡಿ ತೋರಿಸಿ ಅಂತ ಹೇಳಿ ಚಿಕ್ಕ ಡಿಸೈನ್ ಮಾಡಿ ತೋರಿಸಿ ಅಂತ ಸುಮಾರು ರಿಕ್ವೆಸ್ಟ್ಗಳು ಬರುತ್ತೆ ನನಗೆ. ಸೊ ಹಾಗಾಗಿ ಕುಚ್ಚು ಬೇಕು ಅಂದವರು ಇದಕ್ಕೆ ನಾನು ಹೇಳಿದೆ ಅಲ್ವಾ, ಬೀಡ್ನ ಮೇಲೆ ಏನು ಗ್ಯಾಪ್ ಇದೆ ಅಲ್ವಾ, ಅಲ್ಲಿಗೆ ಕುಚ್ಚನ್ನ ಹಾಕೋಬೋದು. ಬೇಡ ನಮಗೆ ಕುಚ್ಚೇ ಬೇಡ ಅನ್ನೋರು ಈ ರೀತಿ ಮಾಡ್ತಾ ಹೋಗ್ಬೋದು. ಇಲ್ಲ ಕುಚ್ಚನ್ನ ಬದಲು ಬೀಡ್ನ ಕೂಡ ಹಾಕೋಬೋದು. ಸೊ ಕುಚ್ಚು ಇಷ್ಟ ಇಲ್ದವರು ಬೀಡ್ನ ಕೂಡ ಹಾಕೋಬೋದು. ಹ್ಯಾಂಗಿಂಗ್ ಬೀಡ್ಸ್ ಬರುತ್ತೆ, ಲೀಫ್ ಟೈಪಲ್ಲಿ ಬೀಡ್ಸ್ ಬರುತ್ತೆ ನಿಮಗೆ. ಸೊ ಎಲ್ಲ ಥರ ಬೀಡ್ಸ್ನ ನೀವು ಹಾಕೋಬೋದು. ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ನೀವು ಕಸ್ಟಮೈಸ್ ಮಾಡ್ಕೋಬೋದು. ನೋಡಿ, ಇಲ್ಲಿ 3 ಆರ್ಚ್ಗಳನ್ನ ನಾನು ಮಾಡಿದ್ದೀನಿ. ಸೊ ನೋಡ್ತಾ ಎಷ್ಟು ನೀಟಾಗಿ ಬರುತ್ತೆ ಇದು ಅಂತ ಹೇಳಿ ಒಂದು ಸತಿ ನೀವು ಟ್ರೈ ಮಾಡಿ. ಇಲ್ಲಿ ನಾನೇನು 2 ಡಬಲ್ ಕ್ರೋಶೆ ಹಾಕಿದ್ದೀನಿ ಅಲ್ವಾ ಪೆಟಲ್ನ ಮಾಡ್ಕೊಳ್ಳೋದಕ್ಕೆ, ನೀವು ಬೇಕಾದರೆ 3 ಕೂಡ ಹಾಕೋಬೋದು. 3 ಹಾಕಿದ್ರೆ ಸ್ವಲ್ಪ ಫೋಲ್ಡ್ ಆಗುತ್ತೆ ಅನಿಸುತ್ತೆ. ಸೊ ಹಾಗಾಗಿ 2ನೇ ಹಾಕಿ ನಾನು ವರ್ಕ್ ಮಾಡಿರೋದು. ಸೊ ಇದೇ ಥರ ಪೂರ್ತಿ ಎಂಡ್ವರೆಗೂ ಕಂಟಿನ್ಯೂ ಮಾಡ್ತಾ ಹೋಗಬೇಕು ನಾವು. ನೋಡಿ, ಇದೇ ಥರ ಬರಬೇಕು ನಮಗೆ. ಫ್ರೆಂಡ್ಸ್, ಏನು ನೀವು ನೋಡ್ತಾ ಇದ್ದೀರಾ,
ಪೂರ್ತಿ ಎಂಡ್ವರೆಗೂ ಮಾಡಿ ಆಗಿದೆ. ಮಾಡಿ ಆದಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಸೊ ಲಾಸ್ಟಲ್ಲೂ ಅಷ್ಟೇ ನಾನು 2 ಚೈನ್ ಹಾಕಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ. ಇದಕ್ಕೆ ಕುಚ್ಚೆ ಇಲ್ಲ ಅಂತಂದರೆ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಡಬಲ್ ಕ್ರೋಶೆಗಳನ್ನ ರಿವರ್ಸ್ ಮಾಡೋದು ಕೂಡ ಅಷ್ಟೇ ಎಷ್ಟು ಎಂಬೋಸ್ ಆಗಿ ಕಾಣಿಸುತ್ತೆ ನಮಗೆ. ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನು. ಬಟ್ ಏನಂದರೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಂತ ಅನ್ಕೋತೀನಿ. ಯಾಕಂದರೆ ಯಾವುದೇ ರೀತಿ ಬೀಡನ್ನ ಯೂಸ್ ಮಾಡ್ತಾ ಇಲ್ಲ, ಡೈರೆಕ್ಟಾಗಿ ನಾವು ಥ್ರೆಡ್ ವರ್ಕ್ನ ಮಾಡ್ತಾ ಇರೋದ್ರಿಂದ ಸೊ ಈ ರೀತಿ ಟೈಮ್ ತಗೊಳುತ್ತೆ ನಮಗೆ. ಫ್ರೆಂಡ್ಸ್, ಈ ಡಿಸೈನ್ನ ನಾವು ಬೇಕಂದರೆ ಸ್ಯಾರಿ ಬ್ಲೌಸ್ ಬರುತ್ತೆ ಅಲ್ವಾ, ಬ್ಲೌಸ್ಗೆ ನೆಕ್ ಡಿಸೈನ್ ಥರ ಕೂಡ ನಾವು ಮಾಡ್ಕೋಬೋದು. ಹಾಗೆಯೇ ಸ್ಲೀವ್ ಡಿಸೈನ್ ಥರ ಕೂಡ ನಾವು ಮಾಡ್ಕೋಬೋದು. ಹಾಗೆಯೇ ದಾವಣಿ ಈ ಲಂಗ ಬ್ಲೌಸ್ಗಳೆಲ್ಲ ಹೊಲಿಸ್ತಾರಲ್ವ ಚಿಕ್ಕ ಚಿಕ್ಕ ಮಕ್ಕಳಿಗೆ, ಅಂಥವ್ರಿಗೆ ಆ ಬ್ಲೌಸ್ಗೆ ಕೂಡ ನಾವು ಇದನ್ನು ಮಾಡ್ಕೋಬೋದು. ಟಾಪಲ್ಲೂ ಹಾಗೆ ಡೌನ್ ಪಾರ್ಟ್ ಏನು ಬರುತ್ತಲ್ವ ಬ್ಲೌಸ್ದು, ಸೊ ಅಲ್ಲಿ ಕೂಡ ನಾವು ಚಿಕ್ಕ ಮಕ್ಕಳಿಗೆ ವರ್ಕ್ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಸೊ ಆದಷ್ಟು ಒಂದು ಸತಿ ಟ್ರೈ ಮಾಡಿ. ತುಂಬ ಕ್ಯೂಟ್ ಆಗಿದೆ ಡಿಸೈನ್ ಇದು. ನನಗಂತೂ ತುಂಬಾ ಇಷ್ಟ ಆಯಿತು. ಪರ್ಸ್ನಲಿ ನಂಗೆ ತುಂಬ ಇಷ್ಟ ಆಯಿತು ಡಿಸೈನ್ ಇದು. ಸೊ ಈ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು ಅಂತ ಅಂದರೆ ನಾನು ಈ ಡಿಸೈನ್ಗೆ 750ಇಂದ 850ವರೆಗೂ ಹೇಳ್ತೀನಿ. ಯಾಕಂದರೆ ಸ್ವಲ್ಪ ಕೆಲಸನೂ ಇರುತ್ತೆ, ಸ್ವಲ್ಪ ಟೈನಿ ಥರ ಕಾಣಿಸುತ್ತೆ, ತುಂಬ ಕ್ಯೂಟಾಗಿ ಕೂಡ ಕಾಣಿಸುತ್ತೆ ಡಿಸೈನ್ ಇದು. ಸೊ ಇನ್ ಕೇಸ್ ನೀವು ರೆಗ್ಯುಲರ್ ಬೀಡನ್ನ ತೊಗೊಂಡ್ರೆ ನೀವು ನಿಮ್ಮ ಪ್ಲೇಸ್ಗೆ ಯಾವ ರೀತಿ ಪ್ರೈಸ್ನ ಫಿಕ್ಸ್ ಮಾಡ್ಕೋಬೋದು, ಆ ಥರ ಪ್ರೈಸ್ನ ನೋಡಿ ನೀವು ಪ್ರೈಸ್ ಹೇಳ್ಕೋಬೇಕಾಗತ್ತೆ. ಸೊ ಇವತ್ತಿನ ಡಿಸೈನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆದರೆ ಒಂದು ಸತಿ ಲೈಕ್ ಮಾಡಿ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಸೊ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.